ಮುಖ್ಯವಾಗಿ ಆಗಲೇ ತಿಳಿಸಿದಾಗೆ ಆಮೆಯ ಉಂಗುರವನ್ನು ಬಂಗಾರ, ಬೆಳ್ಳಿ ಮತ್ತು ಹಿತ್ತಾಳೆನಲ್ಲಿ ಅಂದರೆ ತಾಮ್ರದಲ್ಲಿ ಇರುವಂತಹ ಆಮೆಯ ಉಂಗುರವನ್ನು ಧರಿಸಬಹುದು. ಅದರಲ್ಲೂ ವಿಶೇಷವಾಗಿ ಹೆಚ್ಚಿನ ಸ್ಥಾನಮಾನ ಅನ್ನುವಂಥದ್ದು ಬೆಳ್ಳಿನಲ್ಲಿ ಕೊಡುತ್ತೇವೆ. ಕಾರಣ ಬೆಳ್ಳಿನಲ್ಲಿ ಅಂತಂದರೆ ಚಂದ್ರನಿಗೆ ಸಂಬಂಧಿಸಿದಂಥದ್ದು. ಅಂದರೆ ಪೌರ್ಣಮಿಯ ದಿನದಂದು ಶಾಂತವಾದ ಬೆಳಕು ನಮ್ಮ ಭೂಮಂಡಲಕ್ಕೆ ಬೀಳುವುದರಿಂದ ನಮ್ಮ ಜ್ಞಾನ ಅನ್ನುವಂಥದ್ದನ್ನು ಕೂಡ ಸರ್ವೇ ಸಾಮಾನ್ಯವಾಗಿ ಶಾಂತವಾಗಿ ಇರುತ್ತದೆ. ಆಮೇಲೂ ಕೂಡ ತುಂಬ ನಿಧಾನವೇ ಪ್ರಧಾನ. ನಿಧಾನ ಆದ್ರೂ ಕೂಡ ನಮ್ಮ ಕೈಂಕಾರ್ಯಗಳು ಅಂತಂದರೆ ನಮ್ಮ ಆಲೋಚನೆಗಳಿಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಅಡೆತಡೆಗಳು ಬಂದರೂ ಕೂಡ ಅವುಗಳನ್ನು ಸಮಾಧಾನದಿಂದ ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಳ್ಳುವುದಕ್ಕೆ ಮುಖ್ಯವಾಗಿ ಫಲಾಫಲಗಳು ಅನ್ನು ಕೊಡುತ್ತವೆ. ಆದ ಕಾರಣದಿಂದ ಬೆಳ್ಳಿನಲ್ಲಿ ಇರುವಂತಹ ಆಮೆಯ ಉಂಗುರವನ್ನು ಮುಖವನ್ನು ಮುಖ್ಯವಾಗಿ ನಮ್ಮ ದಿಕ್ಕಿಗೆ ಮುಖ ಮಾಡಿ ಉಂಗುರದ ಬೆರಳಿಗೆ ಧರಿಸುವುದರಿಂದ ಶಾಂತ, ಸೌಮ್ಯ ಮತ್ತು ಕುಟುಂಬದ ಏಳಿಗೆ, ಹಣಕಾಸಿಗೆ ವೃದ್ಧಿ ಮತ್ತು ಅನಾರೋಗ್ಯ ಇರುವಂಥದ್ದು ಹೋಗಲಾಡಿಸಿ ಆರೋಗ್ಯದ ದೃಷ್ಟಿಯಿಂದ ಎಲ್ಲವೂ ಒಳಿತಾಗುತ್ತದೆ. ವಿಶೇಷವಾಗಿ ಗುರುವಾರ ಮತ್ತು ಶುಕ್ರವಾರ ದಿನದಂದು ಆಮೆಯ ಉಂಗುರವನ್ನು ಧರಿಸುವುದರಿಂದ ಶುಭ ಮುಹೂರ್ತ.